ಹೆಲೋ ಆಲ್, ವೆಲ್ಕಮ್ ಟು ಕೃಷ್ಣ ಡಿಸೈನ್ಸ್. ನಾನಿವತ್ತು ಪಟಿಯಾಲ ಪ್ಯಾಂಟ್ ಅಂದರೆ ಮಟೀರಿಯಲ್ ಸಿಗುತ್ತಲ್ಲ, ಅದರಲ್ಲಿ ಕೊಟ್ಟಿರುವಂಥ 2.5 ಮೀಟರ್ ಬಟ್ಟೆ ಇರುತ್ತಲ್ಲ, ಅದರಲ್ಲಿ ಹೇಗೆ ಪಟಿಯಾಲ ಪ್ಯಾಂಟ್ ಹೊಲಿಯೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ತಾ ಕೆಲವೊಂದು ಮಾತುಗಳನ್ನು ಶೇರ್ ಮಾಡ್ತೀನಿ. ತುಂಬ ಜನ ಹೆಣ್ಮಕ್ಳು ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ. ಯಾರಾದರೂ ಏನಾದರೂ ಸ್ವಲ್ಪ ಅಂದರು ಅದನ್ನು ಇಡೀ ದಿನ ಅದ್ರ ಬಗ್ಗೆನೇ ವಿಚಾರ ಮಾಡ್ಕೊತ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಪೂರಾ ತಮ್ಮ ಟೈಮ್ಸ್ನೆಲ್ಲ ವೇಸ್ಟ್ ಮಾಡಿಬಿಡ್ತಾರೆ. ನಾನು ಹೀಗೆ ಇದ್ದೆ ಮೊದಲು. ಯಾರಾದರೂ ಏನಾದರೂ ಅಂದರೆ ತುಂಬ ಹರ್ಟ್ ಆಗಿಬಿಡ್ತಿದ್ದೆ. ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ 2-3 ದಿನ ಆದರೂ ನನ್ನ ತಲೆಯಿಂದ ಆ ವಿಚಾರನೇ ಹೊರಗೆ ಹೋಗ್ತಾ ಇದ್ದಿದ್ದಿಲ್ಲ. ಒಂದಿನ ನನಗೆ ಅನುಭವ ಆಯಿತು, ನಾನು ಬೇಡದೇ ಇರೋ ವಿಷಯಕ್ಕೆ ಎಷ್ಟು ನನ್ನ ಟೈಮ್ಗಳನ್ನು ವೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಆಮೇಲಿಂದ ಸ್ವಲ್ಪನೇ ನನ್ನ ಲೈಫ್ನಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ತಾ ಬಂದೆ. ಅದೇನಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ನಾವು ಹೆಣ್ಮಕ್ಳು ನಮ್ಮ ಫೀಲಿಂಗ್ಸ್ನ ತುಂಬ ಎಕ್ಸ್ಪ್ರೆಸ್ ಮಾಡ್ತೀವಿ. ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇನ್ನೊಬ್ಬರಿಂದ ಯಾವಾಗಲೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು. ತುಂಬ ಓವರಾಗಿ ಲವ್ ಮಾಡಿಬಿಡ್ತೀವಿ. ಅಂದರೆ ಯಾವುದೇ ಸಂಬಂಧ ಇರಲಿ, ತಂದೆ ತಾಯಿ ಅಕ್ಕ ತಮ್ಮ ಮಕ್ಕಳು, ಯಾವುದೇ ಈ ಜಗತ್ತಿನಲ್ಲಿರೋ ಯಾವುದೇ ರಿಲೇಷನ್ಸ್ನೂ ತುಂಬ ಹಚ್ಕೊಂಡ್ಬಿಟ್ಟಿರ್ತೀವಿ. ಅದನ್ನು ಏನು ಮಾಡಬಾರ್ದು. ಯಾಕಂದರೆ ನಾವು ಯಾವಾಗಿದ್ರೂ ಒಬ್ಬರೇ ಹುಟ್ಟಿರ್ತೀವಿ, ಹೋಗುವಾಗೂ ಒಬ್ಬರೇ ಹೋಗೋರು. ಇಲ್ಲಿ ಇರುವಾಗ ನಾವೆಲ್ಲರ ಜೊತೆಯಲ್ಲಿರೋದು ಎಲ್ಲ ಇರಲಿಕ್ಕೆ, ಬಟ್ ಅಕಸ್ಮಾತಾಗಿ ಸಡನ್ನಾಗಿ ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ ಆಗೋ ನೋವು ಇದೆಯಲ್ಲ, ಅದು ತುಂಬ ಭಯಂಕರವಾಗಿರುತ್ತೆ. ಭಗವದ್ಗೀತೆಯಲ್ಲಿ ಕೃಷ್ಣ ಕೂಡ ಇದನ್ನೇ ಹೇಳಿದ್ದು, ಹೆಚ್ಚಿಗೆ ಅಟ್ಯಾಚ್ಮೆಂಟ್ ಯಾರ ಜೊತೆನೂ ಇಟ್ಕೋಬಾರ್ದು ಅಂತ. ನಮ್ಮ ಲೈಫ್ ನಡೀತಾ ಇರುತ್ತೆ, ಆದರೆ ಇನ್ನೂ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ತಿರ್ಬೋದು, ಆದರೆ ಜೀವನ ಏನು ನಿಂತು ಹೋಗೋದಿಲ್ಲ, ಅದರ ಪಾಡಿಗೆ ಅದು ಸಾಗ್ತಾನೇ ಇರುತ್ತೆ. ಸೊ ಇಲ್ಲಿ ನಾವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಓವರ್ ಅಟ್ಯಾಚ್ಮೆಂಟ್ ಯಾರೊಂದಿಗೂ ಆಗಬಾರ್ದು. ಮೇನ್ ಅಂದರೆ ನೆಕ್ಸ್ಟ್ ಒನ್ ಹೆಲ್ಪ್ ಮಾಡೋದು. ಈಗ ನಾವು ಮನೆಯಲ್ಲಿ ಯಾರಾದ್ರಿಗೂ ಏನಾದರೂ ಹೆಲ್ಪ್ ಬೇಕಂದರೆ ಮಾಡಿಬಿಡ್ತೀವಿ, ಬಟ್ ಅದರ ಎಕ್ಸ್ಪೆಕ್ಟೇಟ್ ಮಾಡ್ತೀವಿ. ನಾವು ಏನಾದರೂ ತೊಂದರೆಯಲ್ಲಿದ್ದಾಗ ನಮಗೂ ಯಾರಾದರೂ ಹೆಲ್ಪ್ ಮಾಡಲಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋತೀವಲ್ಲ, ಅದು ದೊಡ್ಡ ಮೂರ್ಖತನ. ನಾವು ಮಾಡ್ತಿರೋದು ನಮ್ಮ ಕರ್ತವ್ಯ. ಹಾಗೆಯೇ ಇನ್ನೊಬ್ಬರು ನಮಗೆ ಸಹಾಯ ಮಾಡಲಿ ಅಂತ ಬಯಸೋದು ಒಳ್ಳೆಯದಲ್ಲ. ನೀವು ನೋಡ್ತಾ ಇರ್ಬೋದು, ನಾನೀಗ ಬೆಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಪ್ಯಾಂಟ್ ಮೇಲೆ ಏನು ಬೆಲ್ಟ್ ಬರುತ್ತೆ ಅದನ್ನು ಈಗ ಆ ಬೆಲ್ಟ್ಗೆ ಹಾಕೋಕ್ಕೆ ನಾಡ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಬಟ್ಟೆನ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಸಪೋಸ್ ನಮ್ಮ ಲೈಫ್ನಲ್ಲಿ ಯಾರಿಗಾದರೂ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರ ಲೈಫ್ನಲ್ಲೂ ನಮಗೆ ಅವರು ಫಸ್ಟ್ ಪ್ರಿಯಾರಿಟಿ ಇಟ್ಕೊಳ್ಳಿ ಅಂತ. ಅದು ಆಗೋದಿಲ್ಲ. ಅವರಿಗೆ ಅವ್ರ ರಿಲೇಷನ್ಸ್ ಇರುತ್ತೆ, ನಮಗೆ ನಮ್ಮ ರಿಲೇಷನ್ಸ್ ಇರುತ್ತೆ. ಅದರಲ್ಲಿ ನಾವು ಯಾರಿಗೆ ಹೆಚ್ಚಿಗೆ ಇಂಪಾರ್ಟೆಂಟ್ ಕೊಡ್ತೀವೋ ಅವರಿಂದ ಅದನ್ನ ಬಯಸೋದು ತುಂಬ ತಪ್ಪಾಗುತ್ತೆ. ನೆಕ್ಸ್ಟ್ ಒನ್ ಅಂದರೆ ನಾವು ಹ್ಯಾಪಿಯಾಗೇ ಇರೋದಿಲ್ಲ. ನಮ್ಮ ಚಿಕ್ಕ ವಿಷಯಗಳಲ್ಲಿ ಸಿಗೋ ಖುಷಿ ಕೂಡ ನಾವು ಪೋಸ್ಟ್ಪೋನ್ ಮಾಡಿಬಿಡ್ತೀವಿ. ಮುಂದೆ ನಾವು ಇರ್ತೀವೋ ಇಲ್ವೋ ಅದ್ರ ಬಗ್ಗೆ ಯೋಚನೆ ಬಿಡಿ. ಎಲ್ಲ ಏನೋ ಆಗಿತ್ತು ಅಂದರೆ ಹಿಂದೆ ಹಾಗಾಯಿತು, ಇವತ್ತು ಹೀಗಾಯಿತು ಅನ್ಕೋತಾ ಅದ್ರ ಬಗ್ಗೆ ವಿಚಾರ ಮಾಡ್ಕೊತ ಇವತ್ತಿರೋ ಖುಷಿನ ಪೋಸ್ಟ್ಪೋನ್ ಮಾಡಿಬಿಡ್ತೀವಿ ನಾವು. ಎಕ್ಸಾಂಪಲ್, ಸಪೋಸ್ ನಾವೇನಾದರೂ ಒಂದು ತಿಂಡಿ ಮನೆಗೆ ತಂದ್ವಿ ಅಂತ ಇಟ್ಕೊಳ್ಳಿ ಮಾರ್ಕೆಟ್ನಿಂದ. ಅದನ್ನು ಫಸ್ಟ್ ನಾವು ನಿಮ್ಗೆ ಇಷ್ಟ ಅಂಥೇಳಿ ತಂದಿರ್ತೀರಿ, ಬಟ್ ಅದನ್ನು ನೀವು ತಿನ್ನಲ್ಲ, ಮಕ್ಳಿಗೆ ಕೊಡ್ತೀರಿ, ಮನೆ ಮೆಂಬರ್ಸಿಗೆ ಕೊಡ್ತೀರಿ. ಅದೇನೋ ಉಳಿತು ಅಂದರೆ ಮಾತ್ರ ನೀವು ತೊಗೋತೀರಿ ಹೊರತು ಮೊದಲು ಬೇರೆಯವರಿಗೆ ಆಫರ್ ಮಾಡ್ತೀರಲ್ಲ. ಮಾಡಿ, ಇದು ನಮ್ಮ ಹುಟ್ಟುಗುಣ, ನಮ್ಮ ಸ್ವಭಾವ. ನಾವು ಮೊದಲು ಮನೆಯವರಿಗೆ ತಿನ್ನಿಸಿ ಆಮೇಲೆ ತಿನ್ನಬೇಕು, ಈ ಥರ ಏನೋ ಇರುತ್ತೆ ಮೈಂಡ್ಸೆಟ್ಟು. ಬಟ್ ಆ ಒಂದು ಪೀಸ್ನಲ್ಲಿ ಎಲ್ಲರಿಗೂ ಕೊಡುವಾಗ ನೀವು ಒಂದು ಪ್ಲೇಟ್ ತೊಗೊಂಡು ನಿಮಗೋಸ್ಕರ ಅಂತ ಒಂದು ಚೂರಾದರೂ ಎತ್ತಿಟ್ಕೊಂಡು ಅವ್ರ ಜೊತೆನೇ ಕೂತ್ಕೊಂಡು ತಿನ್ಬೋದಲ್ಲ. ಅಲ್ಲಿ ಕೂಡ ಸಿಗುವ ಖುಷಿನೇ ಬೇರೆ ಆಗುತ್ತೆ. ನೀವೇ ನಿಮ್ಮ ಖುಷಿನ ಪೋಸ್ಟ್ಪೋನ್ ಮಾಡಿದ್ರೆ ಬೇರೆಯವರು ನಿಮಗೆ ಖುಷಿ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ, ಅದು ಸರಿನಾ? ನೀವೇ ಕೇಳ್ಕೊಳ್ಳಿ. ಪಾಪ ನಮ್ಮ ಬಾಡಿ ಏನು ತಪ್ಪು ಮಾಡಿರುತ್ತೆ, ಅದನ್ನು ನಾವು ಖುಷಿಯಾಗಿ ಇಟ್ಕೋಬೇಕು, ಹೆಲ್ದಿಯಾಗಿ ಇಟ್ಕೋಬೇಕು, ಹೆಲ್ದಿ ಹ್ಯಾಬಿಟ್ ಬಿಲ್ಡ್ ಮಾಡ್ಕೋಬೇಕು, ಹೆಲ್ದಿ ಡಯಟ್ ತೊಗೋಬೇಕು ಅಲ್ವಾ? ನಮ್ಮನ್ನು ನಾವೇ ನೋಡ್ಕೊಳ್ಳಿಲ್ಲ ಅಂದರೆ ನಾವು ಬೇರೆಯವರಿಗೆ ಹೇಗೆ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗುತ್ತೆ? ಸೊ ಫಸ್ಟ್ ಕೇರ್ ಮಾಡ್ಕೊಳ್ಳಿ ನಿಮ್ಮನ್ನು. ನೀವು ನೋಡ್ತಾ ಇರ್ಬೋದು, ಈಗ ನಾನು ಲೆಗ್ ಪೀಸ್ ಅಂದರೆ ತೆಳಗೆ ಬರುತ್ತಲ್ಲ ಬಾಟಮ್ನಲ್ಲಿ, ಅದನ್ನು ಹೊಲ್ಕೋತಾ ಇದ್ದೀನಿ.
ನೀವು ನಿಮ್ಮ ಪ್ರಾಬ್ಲಮ್ಸ್ ಆಗಲಿ ಅಥವಾ ನಿಮ್ಮ ಫೀಲಿಂಗ್ಸ್ ಆಗಲಿ ಯಾರ ಜೊತೆ ಆದರೂ ಶೇರ್ ಮಾಡ್ಕೋತೀರಲ್ಲ, ಆ ಶೇರ್ ಮಾಡ್ಕೊಳ್ಳೋ ವ್ಯಕ್ತಿ ಹೇಗಿದ್ದಾರೆ ಅನ್ನೋದು ಪರೀಕ್ಷಿಸಬೇಕು ಫಸ್ಟು. ಅವ್ರು ಟ್ರಸ್ಟ್ ವರ್ತಿ ಇದ್ದಾರಾ, ನಿಮಗೆ ಕರೆಕ್ಟಾಗಿ ಒಪಿನಿಯನ್ ಹೇಳ್ತಾರಾ ಅಂತ ನೋಡ್ಕೋತಾ ಇರಬೇಕು. ಈಗ ಸಪೋಸ್ ನೀವು ಏನಾದರೂ ಫ್ರೆಂಡ್ ಅಂತ ಎಲ್ಲ ಶೇರ್ ಮಾಡ್ಕೊಂಡ್ರಿ ನಿಮ್ಮ ಫೀಲಿಂಗ್ಸು ಅಥವಾ ನಿಮಗಿರೋ ಪ್ರಾಬ್ಲಮ್ಸನ್ನು, ಅದನ್ನು ಅವ್ರದ್ದು ಉಪಯೋಗ ಮಾಡಿಕೊಂಡು ನಿಮ್ಗೆ ಇನ್ನಷ್ಟು ಪ್ರಾಬ್ಲಮ್ ಕೊಡ್ತಾರಾ ಅಂಥವ್ರನ್ನು ಫ್ರೆಂಡ್ಶಿಪ್ಪೇ ಬಿಟ್ಬಿಡಿ. ಆಮೇಲೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳದ್ದು ಪ್ರಾಬ್ಲಮ್ ಏನಂದರೆ, ನನ್ನ ಗಂಡ ನನ್ನ ಹತ್ರ ಏನೂ ಹೇಳ್ಕೊಳ್ಳೋದೇ ಇಲ್ಲ, ಸೈಲೆಂಟ್ ಆಗಿರ್ತಾರೆ ಅಂತ ಇದು ಎಲ್ಲರಿಗೂ ಇರುತ್ತೆ. ಬಟ್ ಅವ್ರೇನು ಥಿಂಕ್ ಮಾಡ್ತಾರೋ ಏನೋ ನಮಗೆ ಗೊತ್ತಿಲ್ಲ. ಅಕಸ್ಮಾತಾಗಿ ಅವ್ರು ಏನಾದರೂ ಇಲ್ಲ ನಮ್ಮ ಹೆಂಡತಿಗೆ ಹೇಳಿದ್ರೆ ಟೆನ್ಷನ್ ಮಾಡ್ಕೋತಾಳೆ, ಅವ್ರಿಗೆ ಯಾಕೆ ಈ ತೊಂದರೆ ಕೊಡೋದು ಅಂತ ಕೂಡ ವಿಚಾರ ಮಾಡಿ ನಮ್ಮ ಹತ್ರ ಏನೂ ಹೇಳ್ಕೊಳ್ದೇ ಇರ್ಬೋದು ಅಲ್ವಾ. ಸೊ ಎಲ್ಲ ವಿಷಯ ನನಗೆ ಗೊತ್ತೇ ಆಗಲಿ ಅಂದ್ಕೊಳ್ಳೋ ಬದಲು, ಆಗಲಿ ಯಾವಾಗ ಆ ದೇವ್ರಿನ ಇಚ್ಛೆ, ನಮಗೇನು ಯಾವಾಗ ಗೊತ್ತಾಗಬೇಕು ಅವಾಗ ಗೊತ್ತಾಗೇ ಆಗುತ್ತೆ ಅಂತ ಅದ್ರ ಬಗ್ಗೆ ಟೆನ್ಷನ್ ತೊಗೊಳ್ಳೋದನ್ನು ಬಿಡಬೇಕು. ಆಮೇಲೆ ಮೇನ್ ಇಂಪಾರ್ಟೆಂಟ್, ತುಂಬ ಒಳ್ಳೆಯವರಾಗಬಾರ್ದು. ಈಗ ಸಪೋಸು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೋದರೆ ಅವರು ನಾವು ಹೆಲ್ಪ್ ಮಾಡೋಕ್ಕೆ ಯೋಗ್ಯರಿದ್ದಾರಾ ಅಂತ ಚೆಕ್ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ನಮ್ಮ ಹೆಲ್ಪಿನ ಅವಶ್ಯಕತೆಯೇ ಇರೋದಿಲ್ಲ, ಆದರೂ ನಾವು ಮೇಲೆ ಬಿದ್ದವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋದಾಗ ಅದರದ್ದು ಉಪಯೋಗವೂ ಇಲ್ಲ, ಅವರಿಗೆ ಅದರದ್ದು ಕೃತಜ್ಞತೆ ಕೂಡ ಇರೋದಿಲ್ಲ. ಸೊ ಅವರಿಗೆ ನೀಡಿದೆಯಾ, ನಾವು ನಮ್ಮ ಹೆಲ್ಪಿನ ನೀಡಿದೆಯಾ, ನಾವು ಮಾಡಬೇಕಾ ಅಂತ ಪರೀಕ್ಷಿಸ್ಕೊಳ್ಳಿ, ಟೆಸ್ಟ್ ಮಾಡ್ಕೊಳ್ಳಿ ನೀವೇ. ಅಕಸ್ಮಾತ್ ನೀವು ಇಲ್ಲದೇನೋ ಅವ್ರದ್ದು ನಡೀತಾ ಇತ್ತು ಕೆಲಸ ಅಂತಂದರೆ ಸುಮ್ಮನೆ ಆಗಿಬಿಡೋದು ಒಳ್ಳೆಯದು. ಯಾಕೆ ಅಂದರೆ ತುಂಬ ಜನ ಹೀಗೂ ಇರ್ತಾರೆ, ಎಲ್ಲ ಹೆಲ್ಪ್ ತೊಗೋತಾರೆ, ಲಾಸ್ಟಿಗೆ ನಾವಿನ್ನು ಕೇಳಿದ್ವಾ ನಿಮ್ಗೆ ಹೆಲ್ಪು ಅಂತ ಕೇಳೋರು ಇರ್ತಾರೆ. ನೆಕ್ಸ್ಟ್ ಒಂದು ದೇವ್ರನ್ನ ನಂಬಿಪ್ಪ, ಯಾಕಂದರೆ ಅವರೇ ನಮ್ಮನ್ನು ಕಾಪಾಡೋರು. ಈ ಜಗತ್ತಿನಲ್ಲಿ ಯಾರು ಕೈ ಬಿಟ್ಟರೂ ಕೂಡ ಅವ್ರು ನಮ್ಗೆ ಕೈ ಬಿಡೋದಿಲ್ಲ. ಕೆಲವೊಬ್ಬರು ದೇವ್ರನ್ನ ನಂಬ್ತಾರೆ, ಇನ್ನು ಕೆಲವೊಬ್ಬರು ನಂಬೋದಿಲ್ಲ, ಬಟ್ ನಾನು ನಂಬ್ತೀನಿ. ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬಂದಾಗ ಅವ್ರ ಮುಂದೆ ಹೋಗಿ ಅಳೋದು ಬದಲು ಆ ದೇವರನ್ನು ನೋಡಿಕೊಂಡು ಅವ್ರ ಮುಂದೆ ಅಲ್ಲೇ ಮನಸ್ಸಿನಲ್ಲಿ ಅವ್ರ ಮುಂದೆ ನಿಮ್ಮ ಗೋಳನ್ನು ಎಲ್ಲ ಹೇಳ್ಕೊತಾ ಇರಿ. ಅವರು ಕೇಳ್ತಿರ್ತಾರೆ. ಆಯಿತು, ಪ್ರತಿಫಲ ನಮಗೆ ಸಿಗ್ತಿರಂಗಿಲ್ಲ, ನಾವು ಮಾಡಿದ ಕೆಲಸಕ್ಕೆ ತಕ್ಕ ಫಲ ಸಿಗ್ತಿರೋದಿಲ್ಲ, ಬಟ್ ಒಂದಲ್ಲ ಒಂದಿನ ನಮಗೆ ಅದು ಸಿಕ್ಕೇ ಸಿಗುತ್ತೆ. ಮನುಷ್ಯರನ್ನ ನಂಬಿ ಮೋಸ ಹೋಗೋಕ್ಕಿಂತ ಆ ದೇವ್ರನ್ನ ನಂಬೋದು ತುಂಬ ಒಳ್ಳೆಯದು. ಜೀವನ ಬದಲಾಗಬೇಕಂದ್ರೆ ಸಾಗೋ ದಾರಿ ಕೂಡ ಬದಲಾಯಿಸಬೇಕಾಗುತ್ತೆ. ಇವಾಗಿರುವುದೇ ಸಾಕಂದರೆ ಅಷ್ಟಕ್ಕೆ ತೃಪ್ತಿ ಪಡಬೇಕಾಗುತ್ತೆ. ನನಗೆ ಎಷ್ಟು ಗೊತ್ತಿದೆಯೋ, ಏನಾದರೂ ಬುಕ್ಸ್ ಓದಿ ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಿರ್ತೀನಿ. ನಾನೇ ಸರಿ ಅಂತ ನಾನು ಹೇಳೋದಿಲ್ಲ, ಏನಾದರೂ ತಪ್ಪಿದರೆ ಕ್ಷಮಿಸಬೇಕು. ನೋಡಿ, ಆಲ್ಮೋಸ್ಟ್ ಪ್ಯಾಂಟ್ ರೆಡಿ ಆಯಿತು. ನಿಮಗೆ ಇನ್ನೂ ಏನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಈ ಚಾನಲ್ನಲ್ಲಿ ನಿಮಗೆ ಆರಿ ವರ್ಕು ಮತ್ತು ಟೈಲರಿಂಗ್ ಸಮೇತ ಎಲ್ಲ ಬ್ಲೌಸ್ ಮತ್ತು ಡ್ರೆಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ.